ಸರ ಟೇಸ್ಟ್ ಹೇಳ್ರಿ. ಸೂಪರ್. ಯಾವ ಡಾಬಾದಲ್ಲೂ ಈ ತರ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾವ್ದು ಮಸಾಲೆ ಇಲ್ಲ, ಏನಿಲ್ಲ. ತಿಂತಾ ಇದ್ರೆ ತಿಂತಾನೆ ಇರ್ತೀವಿ. ವಾವ್, ನೋಡೋಕ್ಕೂ ತುಂಬಾ ಟೇಸ್ಟಿ ಇದೆ ಸರ್. ಇದು ನೋಡಿ, ಜಾಸ್ತಿ ಕೊಬ್ಬರಿ ಇಲ್ಲ, ಜಾಸ್ತಿ ಮಸಾಲೆ ಇಲ್ಲ. ನಾರ್ಮಲ್ ಆಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರ ದಾಬಾ ಸ್ಟೈಲು ಅಲ್ಲ ಇದು. ಮನೆಯಲ್ಲಿ ಹೇಗೆ ಮಾಡ್ತಿದ್ವಲ್ಲ ಹಾಗೆ ಮಾಡೋದು. ಯಾವ್ದು ಚಲೋ ಎರಡು ಚಲೋ ಅಲ್ಲ. ಟೇಸ್ಟ್ ಮಸ್ತ್ ಇದೆಯಾ? ಸೂಪರ್ ಆಗಿದೆ. ಎಲ್ಲಾರ್ಗೂ ಟೇಸ್ಟ್ ನೋಡೋಣವಾ? ತೋರಿ ಎಲ್ಲಾರು ಒಂದೊಂದು. ಸ್ವಚ್ಛಾಗಿ ತೊಳಿಬೇಕು. ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡ್ಬರ್ರಿ. ಟೊಮೆಟೊ ಚಲೋ ಎಷ್ಟೇ ನೋಡಪ್ಪ. ಹೇಳ್ರಿಪ್ಪ ಹೇಳ್ರಿ. ಹಾಕ್ರಿ ಉಪ್ಪು ಹಾಕ್ರಿ. ಉಪ್ಪು, ಅರ್ಶಿನ ಹಾಕು ಉಪ್ಪ. ಅರ್ಶಿನ ಸಿಗೋದು ನಿನಗೆ? ಅದ ಅರ್ಶಿನ. ಮತ್ತೆ ಹೊಸ ತಂದಿದ್ರಲ್ಲ ಹೊಸಾದ ಆಮೇಲೆ ಹಾಕೋಣ ಅಂತ ಇದನ್ನ ಹಾಕ್ರಿ. ಅರ್ಶಿನ ಹಾಕ್ರಿ. ಹಾಕ್ರಿ. ಕಲಸ್ರಿಗೆ ಹೇಳ್ರಿ. ಮತ್ತೆ ಖಾರಪುಡಿ ಹಾಕ್ತೀನಿ ಒಂದು ಸ್ವಲ್ಪ. ಬೇಡ ಖಾರಪುಡಿ ಬೇಡ. ಬೇಡ, ಖಾರಪುಡಿ ಕುದಿತೈತಿ. ಕಲಸ್ರಿ. ಅಡುಗೆ ಎಣ್ಣೆ ಸ್ವಲ್ಪ ಜೋರ ಕಲಸ್ರಿ. ಇನ್ನೊಂದು ಜೋರ ಕಲಸ್ರಿ. ಇನ್ನು ಭಾಳ ಹಾಕ್ಬೇಕು. ಉಳ್ಳಾಗಡ್ಡೆ ಹಾಕ್ರಿ ಸ್ವಲ್ಪ. ಸಾಕಾ ಇಷ್ಟ ಉಳ್ಳಾಗಡ್ಡಿ? ಸಾಕು ಸರ್. ಅದು ಈಗ ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿಕ್ಕೆ. ಲೋ ಫ್ಲೇಮ್ನ್ಯಾಗ ಈರುಳ್ಳಿ ಕೆಂಪಾಗುತ್ತಾನ ಇದನ್ನ ಮಾಡ್ಬೇಕಾ? ಮಾಡ್ಬೇಕು. ಆಮೇಲೆ ಚಿಕನ್ ಅನ್ನ ಅದನ್ನೇನು ಅರಿಶಿನ ಉಪ್ಪು ಹಾಕಿಟ್ಟಿರ್ತಾವಲ್ಲ ಸರ್, ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ಲೇವರ್ ಬಿಡುತ್ತೆ. ಆಕ್ಚುಲಿ ಫ್ಲೇವರ್ ಬಿಟ್ರೆ ಮಸ್ತ್ ಟೇಸ್ಟ್. ಆಮೇಲೆ ಟೇಸ್ಟ್ ಬಿಡುತ್ತೆ. ಎಣ್ಣೆನ ಒಂದ್ ಸ್ವಲ್ಪ ಕಡಿಮೆ ಹಾಕ್ಬೇಕು. ಅದೇ ಎಣ್ಣೆ ಬಿಡುತ್ತೆ. ಚಿಕನ್ ಎಣ್ಣೆಯಲ್ಲಿ ಬೇವು ಮಟ್ಟ ಹಾಕಿ ಬಿಡ್ಬೇಕು. ಅದು ಎಣ್ಣೆ ಬಿಡುತ್ತೆ. ಎಷ್ಟೊತ್ತು ಬೇಯಿಸ್ಬೇಕು? ಒಂದು 10 ಮಿನಿಟ್ಸ್. 10 ಮಿನಿಟ್ಸ್ ಸಾಕಾ? ನೋಡಿ, ಚಿಕನ್ ತಾನೇ ಎಣ್ಣೆ ಬಿಟ್ಟಿರುತ್ತೆ. ಎಣ್ಣೆಯಲ್ಲಿ ಸರಿಯಾಗಿ ಬೆಂದಿರುತ್ತೆ. ಇದು ನೀರ್ ಹಾಕಿದ್ರೆ ಈ ಟೇಸ್ಟ್ ಬರುತ್ತೆ. ಎಣ್ಣೆ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ, ನೀರ್ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ. ಹಾಕಿದ್ರಿ ಅರ್ಶಿನ ಚೆನ್ನಾಗಿ ಕುದಿಲಿಕ್ಕೆ. ಅರ್ಶಿನ ಹಾಕಿದ್ರೆ ಜಲ್ದಿ ಕುದಿಯುತ್ತೆ. ಹೌದು, ಜಲ್ದಿ ಕುದಿಯುತ್ತೆ. ಆಮೇಲೆ ತಳಕ್ ಅಂಟ್ಕೊಳಂಗಿಲ್ಲ. ನೋಡಿ, ಇವಾಗ ಹೊಟ್ಟೆ ತಳಕ್ ಅಂಟ್ಕೊಲ್ಲ. ನಾವು ಮೇಲೆ ಕೆಳಗೆ ಏನೋ ಮಾಡಿಲ್ಲ, ಸುಮ್ನೆ ಪ್ಲೇಟ್ ಮುಚ್ಚಿದ್ವಿ. ಅದ್ರದ್ದು ಸರಿಯಾಗಿ ಬೆಂದಿದ್ವಿ. ಹೌದೌದು. ಅರ್ಶಿನ ಹಾಕ್ಲಾರ್ದಾಗ ಫ್ಲೇವರ್ ಗೊತ್ತಾಗುತ್ತಾ? ಈಗ ಅದ್ರ ಫ್ಲೇವರ್ ಬರುತ್ತಾ? ಚಲೋ ಬರತ್ತ. ಅಣ್ಣ, ನೀವು ನೀರ ಹಾಕ್ಲಿಲ್ಲಲ್ರಿ ಇದಕ್ಕೆ ಕುದಿಯಾಕ? ನೀರು ಈಗ ಹಾಕ್ಬಿಡ್ರಿ. ಆಕ್ಚುಲಿ ಎಣ್ಣೆಗ ಅದ ಸ್ವಲ್ಪ ಬೇಯ್ತಂದ್ರ ಅದ್ರ ಫ್ಲೇವರ್ ಬಿಡುತ್ತ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿವಿ, ಅದ್ರ ಜೊತೆ ಉಳ್ಳಾಗಡ್ಡಿ, ಆಮ್ಯಾಗ ಇದು ಏನ್ ಮೆರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್, ಹೌದು ನೀರ್ ಹಾಕ್ಬಾರ್ದು. ನೀರ್ ಹಾಕಿದ್ರೆ ಟೇಸ್ಟೇ ಬೇರೆ ಬರುತ್ತ. ನಮ್ಮ ಮನ್ಯಾಗ ನೀರ್ ಹಾಕ್ತಿವಿ. ಎಲ್ಲಾ ಕುದಿಸಿದ್ರೆ ಏನ್ ಮಾಡ್ಬೇಕು ಈಗ? ಇವಾಗ ಒಂದ್ ಹೊಸ ಪಾತ್ರೆ ತಗೊಂಡು ಎಣ್ಣೆ ಲೋ ಫ್ಲೇಮ್ ಅಲ್ಲಿ ಎಣ್ಣೆ ಜೋರ್ ಇರ್ಬಾರ್ದು, ಕಡಿಮೆ ಇರ್ಬೇಕು. ಜೋರ್ ಇಟ್ರೆ ಹೊತ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಬಾಳ ಹಾಕ್ಬಿಡ್ರಿ. ಆಕ್ಚುಲಿ ನಮ್ ಸೈಡ್ ಎಲ್ಲ ಎಣ್ಣೆ ಬಾಳ ಹಾಕಲ್ಲ. ಅಂದ್ರೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಏನಾಗತ್ತ? ಸುಮ್ನೆ ತಿನ್ಲಿಕ್ಕೂ ಇದಾಗಂಗಿಲ್ಲ. ಆಯ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಯ್ತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಕ್ಚುಲಿ ನಾವೆಲ್ಲ ಬ್ಯಾಚುಲರ್ ಇರೋದ್ರಿಂದ ಇದನ್ನೆಲ್ಲ ಹೊರಗಡೆ ತಂದು ಬಿಡ್ತೇವೆ. ನಮ್ ಕಡೆ ಮಾಡ್ಕೊಳಿಕ್ ಆಗಂಗಿಲ್ಲ. ₹5 ಪ್ಯಾಕೆಟ್ ಆಯ್ತು. ಇದು ₹5 ಪ್ಯಾಕೆಟ್. ಯಾವ್ದಾರ ಮತ್ತೆ ಬ್ರ್ಯಾಂಡ್ ಚಲೋ ಐತಂತ ಏನ್ರ ಆಯ್ತಾ? ಇನ್ನು ಯಾವ್ದಾರ ಅದು ಯಾವ್ದಲ್ಲ ಅಂಗಡಿಯಲ್ಲಿ ಕೊಡ್ತಾರಲ್ರಿ, ತಗೊಂಡ್ಬರ್ತೇವ್ರಿ. ಅದು ನಮಗಂತ ಏನು ಸ್ಪೆಷಲ್ ಇಲ್ಲ. ನಮ್ ಕಡೆ ಆ ಪರಿ ಏನ್ ನಾವ್ ನೋಡಲ್ಲ. ಸುಳ್ಳು ಹೇಳೋದು ಬೇಡ, ಏನಿದ್ರು ನಿಜ. ನಮ್ದು ಹೇಳೋದು.
ಇನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡೋಣ. ಮತ್ತೆ ಹಿಡಿತೈತಿ ಎಣ್ಣೆ ಎಲ್ಲರಿಗೂ. ನಿಮ್ಗೆ ಚಿಕನ್ ಮಾಡೋವಾಗ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರಿ? ಸರ್ ಅದು ನಾವು ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಬರಲ್ಲ, ನಾವು ತಿನ್ನಾಕತ್ತೇವೆ ಅವಾಗ್ಲಿಂದ ಮಾಡಾಕತ್ತೇವಿ. ಯಾವಾಗ್ಲಿಂದ್ರ ತಿನ್ನಕತ್ತೀರಿ? ತಿನ್ನಾಕತ್ತದ ಯಾವಾಗ ಅಂತ ಗೊತ್ತಿಲ್ಲ ಸರ್. ಉಳ್ಳಾಗಡ್ಡಿ ಈಗ ನವೀನ್ ಅವ್ರ ಫುಡ್ಡಾಗ ಯಾವಾಗ್ಲಿಂದ್ರ ತಿನ್ನಕತ್ತೀರಿ ಹೇಳ್ರಿ ನೀವು? ಆಕ್ಚುಲಿ ನಾವು ಏನಿದೆ ಅದನ್ನೇ ಹೇಳ್ಬೇಕ್ರಿ. ಈರುಳ್ಳಿ ನಮ್ಗೆ ಬರಲ್ಲ. ಉಳ್ಳಾಗಡ್ಡಿ ಅನ್ನೋದ ನಮ್ಮ ಭಾಷೆ ಉಳ್ಳಾಗಡ್ಡಿನೇ ಹೇಳ್ತೀವಿ. ಉತ್ತರ ಕನ್ನಡ ಸ್ವಲ್ಪ ಬೆಳ್ಳುಳ್ಳಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣಕ್ಕೂ ಸ್ವಲ್ಪ ಬೇದು ಕೆಂಪಾಗ್ಬೇಕು. ಆಮೇಲೆ ಟೊಮೆಟೊ. ಆಕ್ಚುಲಿ ನಾವು ಮಿಕ್ಸಿಗೆ ಹಾಕಿಲ್ಲ, ನಮ್ಮ ಹತ್ರ ಇಲ್ಲೇ ಬ್ಯಾಚುಲರ್ ಮಿಕ್ಸಿ ಇಲ್ಲ. ಇವೇ ಸಣ್ಣ ಪೀಸ್ ಮಾಡಿ ನಾವು ಟಮಾಟಿನ ಹಾಕೊಂಡಿರ್ತೀವಿ. ಕರೆಕ್ಟಾಗಿ ಮಿಕ್ಸ್ ಮಾಡೋದು. ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ಟೈಪ್ ಎಲ್ಲ ಯೂಸ್ ಆಗುತ್ತೆ ಹುಡುಗರಿಗೆ. ಏನಿಲ್ದೆ ನಾವು ಟೇಸ್ಟಿಯಾಗಿ ಮಾಡ್ಕೋಬಹುದು. ಕೊಬ್ಬರಿನೂ ಹಾಕ್ಲಿಲ್ಲ ನೀವು? ಕೊಬ್ಬರಿ ಇಲ್ಲ ಸರ್, ನಾವು ಕೊಬ್ಬರಿ ಹಾಕಲ್ಲ ಇದು ಆಕ್ಚುಲಿ. ಟೇಸ್ಟ್ ಅದು ಬೇರೆನೆ ಬರುತ್ತೆ. ಬರೇ ಎಣ್ಣೆಯಲ್ಲಿ ಇದು ಮಾಡಿದ್ರೆ ಇದ್ರ ಟೇಸ್ಟೇ ಬೇರೆ. ನಾವು ಸಾರ್ ಮಾಡಿ ಸುತ್ತಿ ತಿನ್ನಲ್ಲ. ಇದು ಫ್ರೈ ಗತಿ ಅಂದ್ರೆ ಗೊತ್ತಿದೆ. ಫ್ರೈ ಇದು ನಿಮ್ಗೆ ಫ್ರೈ ಆಗುತ್ತೆ, ಆಮೇಲೆ ಸ್ವಲ್ಪ ಗ್ರೇವಿ ಇರುತ್ತೆ ರೈಸ್ ಅಲ್ಲಿ, ಆಮೇಲೆ ಇದ್ರಲ್ಲಿ ಫ್ರೈ ಆಗುತ್ತೆ. ನೀವು ಸ್ನಾಕ್ಸ್ ತರ ತಿನ್ಬೋದು ಇದನ್ನ. ಏನಾಗ್ತಿ ಈಗ ಖಾರ ಪುಡಿ ಇದೇನು ಯಾವ್ದು ಅಂತ ಗೊತ್ತಿಲ್ಲ, ಬ್ಯಾಡಗಿದ ಇರ್ಬೋದು. ಎಣ್ಣೆಯಲ್ಲಿ ಕಡಿಮೆ ನಮ್ ಸೈಡ್ ಜಾಸ್ತಿನೇ ಬೇಕು ಸರ್. ಕಡಿಮೆ ಆದ್ರೆ ನಮ್ಗೆ ಲೈಕ್ ಆಗಲ್ಲ, ಆಮೇಲೆ ಟೇಸ್ಟು ಬರಲ್ಲ ತಿನ್ಲಿಕ್ಕೆ. ನಿಮ್ ರೀಸನ್ ಪ್ರಕಾರ ನೀವ್ ಹಾಕೋರಿ. ಇನ್ನೊಮ್ಮೆ ಚಿಕನ್ ಮಸಾಲ ಸಾಕ್ತಾರೆ ಇಷ್ಟೇ. ಬಾಳ ಹಾಕಿದ್ರೆ ಅದು ತಿನ್ಲಿಕ್ಕೆ ಆಗಲ್ಲ, ಬಾಯಿಗೆ ಹೊಡಿತೀವಿ. ಬಾಯಿ ಕಟ್ಟುತ್ತಾ? ಆಕ್ಚುಲಿ ಹಾಕ್ದೇ ಇದ್ರು ಚಲೋನೆ, ಸ್ವಲ್ಪ ಟೇಸ್ಟ್ ಸಂಬಂಧ ಹಾಕ್ಲೇ. ಮತ್ತೆ ಚಿಕನ್ಗೆ ಚಿಕನ್ ಮಸಾಲ ಇಲ್ಲ ಅಂದ್ರೂ ನಡೀತಾ? ಇನ್ನೂ ಚಲೋ ಆಗುತ್ತೆ. ಏನು ಫ್ಲೇವರ್. ಹೌದೌದು. ಏನು ಹಾಕ್ಲಿಕ್ಕಾದ್ರೂ ಇನ್ನೂ ವಿತೌಟ್ ಮಸಾಲ. ನೀವು ಚಿಕನ್ ಮಸಾಲ ಬ್ರ್ಯಾಂಡ್ ಗಳನ್ನೇ ಬಳಸ್ತೀರಿ ಹೀಗೆ ಹೇಳಿ? ಚಿಕನ್ ಮಸಾಲ ವಿತೌಟ್ ಚಿಕನ್. ನಾವು ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಲ್ಲ, ಅದ ಚಿಕನ್ ಎಲ್ಲಾನು ಆಮೇಲೆ ಹಾಕದ? ಎಲ್ಲ ಸ್ವಲ್ಪ ಇದು ನಡೀತಲ್ಲ. ಆಕ್ಚುಲಿ ಅವ್ರು ಚಿಕನ್ ಲೆಗ್ ಪೀಸ್ ಕೊಡಲ್ಲ, ನಮ್ಮ ಹುಡುಗರು ಚಿಕನ್ ಲೆಗ್ ಪೀಸ್ ಬಹಳ ಇಷ್ಟ ಅನ್ಸಂದ್ ಅದನ್ನ ಎಕ್ಸ್ಟ್ರಾ 2 ಹಾಕೊಂಡ್ಬಂದಿದ್ದಾರೆ. ಈ ಚಿಕನ್ ಐಟಮ್ಸ್ ತರೋದ್ರಾಗೂ ಕೇಳಾಕ್ಸ್ಕೋಬೇಕಲ್ಲ. ಹೌದೌದು. ಸ್ಕಿನ್ ಇದ್ರ ಚಲೋನಾ ವಿತೌಟ್ ಸ್ಕಿನ್ ಚಲೋ? ಸ್ಕಿನ್ನಿ ಚಲೋ ಅದ, ಬಟ್ ಇವ್ರು ತಿನ್ನಕ್ ಆಗಂಗಿಲ್ಲ ಅಂತ ನಾನು ಸ್ಕಿನ್ನಿ ತಗೋದು. ಆಕ್ಚುಲಿ ಸ್ಕಿನ್ನಿ ಭಾರಿ ಆಗುತ್ತೆ. ಯಾವ್ದು ಚಲೋ? ಯಾವ್ದು ಚಲೋ? ಆಕ್ಚುಲಿ ಎರಡು ಚಲೋ ಅಲ್ಲ. ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಒಂದ್ ಪ್ಲೇಟ್ ಮುಚ್ಚಿ ಮುಚ್ಚಿಬಿಡೋಣ. ಇಡೋದು? ಅದು ಆಕ್ಚುಲಿ ಸ್ವಲ್ಪ ಎಣ್ಣೆಲಿ ಬೇಯ್ದ್ರಿಂದ ಜಲ್ದಿ ಕುದಿತ್ತೆ. ಒಂದು 15-20 ನಿಮಿಷ. ಓಕೆ ನಿಮಿಷ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಬೆಂದಿದೆ ನೋಡಿ. ಇವಾಗ ಕಲರ್ ಬಂದತಲ್ಲೋ. ಜಾಸ್ತಿ ನೀರ್ ಹಾಕ್ಬಾರ್ದು. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಏನಿದು ಡಿಸೈನ್ಗೆ ಅಥವಾ ಫ್ಲೇವರ್ಗೆ ಅಥವಾ ಸ್ವಲ್ಪ ಜನ ಡಿಸೈನ್ಗೆ ಅಂತ ಹಾಕ್ತಾರ, ನಾವು ಸ್ವಲ್ಪ ಟೇಸ್ಟಿಗೆ ಅಂತ ಹಾಕೋದು. ನಮ್ಗೇನು ಡಿಸೈನ್ ಏನು ಬೇಡ. ಇದು ನೋಡಿ, ಜಾಸ್ತಿ ಕೊಬ್ಬರಿ ಇಲ್ಲ, ಜಾಸ್ತಿ ಮಸಾಲೆ ಇಲ್ಲ. ನಾರ್ಮಲ್ ಆಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ದಾಬಾ ಸ್ಟೈಲು ಅಲ್ಲ ಇದು. ಮನೆಯಲ್ಲಿ ಹೇಗೆ ಮಾಡ್ತಿದ್ವಲ್ಲ ಹಾಗೆ ಮಾಡೋದು. ಇದ್ರ ಟೇಸ್ಟೇ ಬೇರೆ, ದಾಬಾ ಸ್ಟೈಲೇ ಬೇರೆ. ನವೀನವ್ರ ಸ್ವಲ್ಪ ಉಪ್ಪು ಖಾರ ಆಗಿದೆ ನೋಡಿ, ಯಾಕಂದ್ರೆ ನಿಮ್ದು ಟಂಗು ಅದರಲ್ಲಿ ಸ್ಪೆಷಲ್ ಇದೆ. ಸೂಪರ್. ಫುಲ್ ಕುದ್ದಿದೆ. ಈಗ ನೀವೇನ್ ಮಾಡ್ತಿದ್ರಿ? ನಿಂಬೆಹಣ್ಣು. ಸ್ವಲ್ಪ ನಿಂಬೆಹಣ್ಣು. ನಿಂಬೆಹಣ್ಣು ಇಲ್ಲದ್ರೆ ಏನಾಗುತ್ತೆ ಚಿಕನ್ಗೆ? ನಿಂಬೆಹಣ್ಣು ಇಲ್ದೆ ನಮ್ಗೆ ಯಾವ ನಾನ್ ವೆಜ್ ತಿನ್ಲಿಕ್ಕೆ ಆಗಂಗಿಲ್ಲ. ಇಲ್ಲೂ ಬೇಕು, ಆಮೇಲೆ ಊಟದಲ್ಲಿ ಉಳ್ಳಾಗಡ್ಡಿನೂ ಬೇಕು, ಲಿಂಬು ಹಣ್ಣು ಬೇಕು. ಇದು ಸ್ವಲ್ಪ ಹುಳಿ ಬರುತ್ತೆ ಟೇಸ್ಟಿಗೆ.
ಎಲ್ಲಾರು ಕೂಡ ಟೇಸ್ಟ್ ನೋಡೋಣವಾ ತೋರಿ ಎಲ್ಲಾರು ಒಂದೊಂದು ಎಸ್ ತಡಿ ನಾ ಸಣ್ಣದನ್ನು ತೊಂತೀನಿ ಸೂಪರ್ ಸೂಪರ್ ಆಗಿದೆ.